ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಬುಧವಾರ 3/6/2026 ಬುಧವಾರದ ದಿನ ಪೂರ್ವಾಷಾಢ ನಕ್ಷತ್ರ, ಧನುಸ್ಸು ರಾಶಿ, ಸಂಜೆ 4:05 ತುಲಾ ಲಗ್ನದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ತಕ್ಕಂಥ ಒಂದು ಸಮಯವನ್ನು ಕೊಟ್ಟಿರ್ತಕ್ಕಂಥವರು, ತುಂಬ ವಿದ್ಯೆಯನ್ನು ತಿಳಿದಿರ್ತಕ್ಕಂಥವರು, ಜ್ಯೋತಿಷ್ಯವನ್ನು ತಿಳಿದು ಬಲಿಷ್ಠವಾದ ಮುಹೂರ್ತವನ್ನು ಕೊಟ್ಟಿದ್ದಾರೆ. ಲಗ್ನಾಧಿಪತಿಯಾದಂಥ ಶುಕ್ರ 9ನೇ ಮನೆಯಲ್ಲಿ, ಬುಧ ಶುಕ್ರನೊಟ್ಟಿಗೆ ಮಿಥುನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ 7ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ 2ನೇ ಅಧಿಪತಿಯಾಗಿ 7ನೇ ಅಧಿಪತಿಯಾಗಿ ಸ್ವಕ್ಷೇತ್ರದಲ್ಲಿ ಸ್ಥಿತರಾಗಿದ್ದಾರೆ. ಗುರು ಉಚ್ಚರಾಗಿ ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಇನ್ನು ರಾಹು ಕುಂಭ ರಾಶಿಯಲ್ಲಿ, ಶನಿ ಭಗವಾನರು ಮೀನ ರಾಶಿಯಲ್ಲಿ, ಚಂದ್ರ ಧನುಸ್ಸು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಕುಂಡಲಿಯಲ್ಲಿ, ಮುಹೂರ್ತ ಕುಂಡಲಿಯಲ್ಲಿ ಕುಜ ಬಲಿಷ್ಠ, ಗುರು ಬಲಿಷ್ಠ, ಬುಧನಿಗೆ ಸ್ವಕ್ಷೇತ್ರ ಮಿಥುನ ರಾಶಿ ಬಲಿಷ್ಠ. ಒಟ್ಟಿನಲ್ಲಿ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಮುಹೂರ್ತವನ್ನು ಕೊಟ್ಟು, ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಹಿಂದಿನ ದಿನ ಸಂಬಂಧಿಸಿದಂಥ ಹೋಮ ಹವನಗಳನ್ನು ಅಜ್ಜಯ್ಯನ ಮಠದಲ್ಲಿ ಮಾಡಿ ನೆಗೆಟಿವಿಟಿ ಎಲ್ಲ ಕಳ್ಕೊಂಡಿರ್ತಾರೆ. ನಾಗದೋಷದ ಎಫೆಕ್ಟ್ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಇವರ ಕರೆಯುವ ಹೆಸರಿಗೆ ಮಕರ ರಾಶಿ ಬರ್ತದೆ, ಶಿವಕುಮಾರ್ ಅನ್ನೋ ಹೆಸರು. ಗುರು ಉಚ್ಚನಾಗಿ ಕಟಕ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ ಈ ಯೋಗ ಇವರಿಗೆ ಬದಲಾವಣೆಯನ್ನು ತಂದಿದೆ. ಜನ್ಮ ನಕ್ಷತ್ರದ ಹೆಸರನ್ನು ಇವರಿಗೆ ಕರೆದಿಲ್ಲ. ಹಾಗೆ ಇವರ ಜನ್ಮ ಕುಂಡಲಿಯಲ್ಲಿ ಶುಕ್ರನು ಸಹ ಮೀನ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ, ವ್ಯಯಸ್ಥಾನದಲ್ಲಿದ್ದಾರೆ. ಚಂದ್ರ, ರವಿ, ಬುಧ ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕುಜ ಕಟಕ ರಾಶಿಯಲ್ಲಿ ನೀಚನಾಗಿದ್ದಾನೆ. ರಾಹು ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಶನಿ, ಗುರು ಮಕರ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಕೇತು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಒಂದು ರೀತಿ ಈ ಯೋಗ ನೀಚಭಂಗ ರಾಜ ಯೋಗದ ಫಲಾಫಲಗಳು ಇವರಿಗೆ ಪ್ರಾಪ್ತಿಯಾಗಿ ಈ ಯೋಗವನ್ನು ತಂದುಕೊಟ್ಟಿದೆ. ಇವರು ಅಧಿಕಾರ ವಹಿಸಿದ ಮೇಲೆ ರಾಜ್ಯದ ಕರ್ನಾಟಕದ ಜನರಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ನಾನು ಸಹ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೇನೆ. ಹಾಗೆ ಇವರು ಕೊಟ್ಟಿರ್ತಕ್ಕಂಥ ಮುಹೂರ್ತದಲ್ಲಿ ಬೇರೆ ಎಷ್ಟೇ ಜನ ಶತ್ರುಗಳು ಏನೇ ಒಂದು ತಂತ್ರಗಾರಿಕೆಯನ್ನು ಎಣೆದರೂ ಸಹ ಅವರ ಪ್ರಭಾವ ಕಡಿಮೆನೇ ಆಗುತ್ತೆ ಹೊರತು, ಇವರು ದಿನೇ ಈ ಮುಹೂರ್ತದಲ್ಲಿ ತುಂಬ ಪ್ರಭಾವಶಾಲಿಯಾಗಿ ಕಂಗೊಳಿಸ್ತಾರೆ, ಹೆಸರುವಾಸಿಯಾಗ್ತಾರೆ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇದುವರೆಗೂ ತುಂಬ ವರ್ಷಗಳಿಂದಲೂ ಸಹ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಇಟ್ಕೊಂಡಿದ್ರು. ಉಪಮುಖ್ಯಮಂತ್ರಿಯಾಗೂ ಸಹ ಇದುವರೆಗೂ ಅಧಿಕಾರವನ್ನು ವಹಿಸ್ಕೊಂಡಿದ್ರು. ಈ ಜೂನ್ ತಿಂಗಳಲ್ಲಿ ಗುರು ಯಾವಾಗ ಕಟಕ ರಾಶಿಯನ್ನು ಪ್ರವೇಶ ಆದರೂ, ಆ ಪ್ರವೇಶ ಆಗೋದಕ್ಕೆ ಮುಂಚೆ ಎಲ್ಲ ರಾಶಿಯವರೆಗೂ ಗುರುವಿನ ಫಲಾಫಲಗಳು ಬದಲಾವಣೆ ಆಗಿರ್ತವೆ. ಆ ಬಗ್ಗೆ ಇಂದಿನ ವಿಡಿಯೋಗಳಲ್ಲಿ ತಿಳಿಸಿರ್ತೇನೆ, ನೋಡ್ಕೋಬೋದು. ಮಕರ ರಾಶಿಯವರಿಗೆ ತುಂಬ ಉಚ್ಚನಾಗಿ ಇರೋದರಿಂದ ಗುರು
ನಿಮ್ಮ ಆಸೆ ಅಭಿಲಾಷೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹ ಇರೋದಿಲ್ಲ. ಹಾಗೆ ಇವರ ಮುಹೂರ್ತ ಕುಂಡಲಿಯಲ್ಲಿ ಲಗ್ನಾತ್ 5ನೇ ಮನೆಯಲ್ಲಿ ರಾಹು ಮತ್ತು 11ನೇ ಮನೆಯಲ್ಲಿ ಕೇತು ಸ್ಥಿತರಾಗಿರೋದ್ರಿಂದ ಇದಕ್ಕೂ ಸಂಬಂಧಿಸಿದ ಪರಿಹಾರಗಳನ್ನು ಮಾಡಿಕೊಂಡಿರೋದ್ರಿಂದ ಈ ರಾಹುಕೇತುವಿನ ಪ್ರಭಾವ ಸ್ವಲ್ಪ ಸರ್ಪದೋಷ, ನಾಗದೋಷ ಅಂತ ಕರಿತೇವೆ. ಎಲ್ಲ ರೀತಿಯ ಹೋಮ ಹವನಗಳನ್ನು ಇಂದಿನ ದಿನವೇ ಮಾಡಿಕೊಂಡು ಇವರು ಅಧಿಕಾರದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರ್ತಾರೆ ಶುಭ ಮುಹೂರ್ತದಲ್ಲಿ. ಹಾಗೆ ಇವರಿಗೆ ಆ ದೇವರು ಎಲ್ಲ ರೀತಿಯ ಶಕ್ತಿ, ಚೈತನ್ಯ, ಯಶಸ್ಸನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.